ಗೀತಾ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಬಿಗ್ ಬಾಸ್ಗೋಸ್ಕರ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ ಹಿಡಿದೀರಾ. ನಮಸ್ಕಾರ ಸ್ನೇಹಿತರೆ, ಇನ್ನೇನು ಬಿಗ್ ಬಾಸ್ ಸೀಸನ್ 13 ಶುರುವಾಗೋಕೆ ಎಲ್ಲ ಸಿದ್ಧತೆಗಳು ರೆಡಿಯಾಗಿದೆ. ಅದಕ್ಕೆ ಮುಂಚೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ಇದಕ್ಕಾಗಿ 60 ಜನ ಕಂಟೆಸ್ಟೆಂಟ್ಗಳಲ್ಲಿ ಸೆಲೆಕ್ಟ್ ಮಾಡಲಾಗುವುದು. ಇನ್ನು ಜಡ್ಜ್ಗಳ ಮೇಲೆ ನೆಟ್ಟಿಗರು ಸಿಕ್ಕಾಪಟ್ಟೆ ಕೆಂಡಾಮಂಡಲ ಕಾರ್ತಿದ್ದಾರೆ. ಅಸಲಿಗೆ ಜಡ್ಜ್ಗಳು ಮಾಡಿರುವ ತಪ್ಪೇನು ಗೊತ್ತಾ? ಇನ್ನು ಕಂಟೆಸ್ಟೆಂಟ್ಗಳನ್ನು ನೋಡಿ ಜನರು ಬೇಸರವನ್ನ ವ್ಯಕ್ತಪಡಿಸುತ್ತಿರುವುದು ಯಾಕೆ? ಅಮುಕು ಡುಮುಕು ವಿಚಾರದಲ್ಲಿ ವಿನಯ್ ರವರು ಓವರ್ ಆಗಿ ಆಡಿದ್ರ? ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಹರಿದ ಈ ಭೂಪ ಯಾರು? ಇನ್ನು ಏನೇನು ನಡೆಯಲಿದೆ ಗೊತ್ತಾ? ಬಂದಿರುವ ಕಂಟೆಸ್ಟೆಂಟ್ಸ್ ಯಾರು? ಜಡ್ಜ್ ಆಗಿ ಗಿಲ್ಲಿ ನಟ ಬರಬೇಕಿತ್ತು, ಆದರೆ ಅವರು ಯಾಕೆ ಬಂದಿಲ್ಲ? ಗಿಲ್ಲಿ ನಟ ಇದರ ಬಗ್ಗೆ ಹೇಳಿದ್ದೇನು? ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಸೀಸನ್ 13ಕ್ಕೆ ಕಾಯುತ್ತಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನು ಬಿಗ್ ಬಾಸ್ ಇತಿಹಾಸದಲ್ಲಿ ನಿಮ್ಮ ನೆಚ್ಚಿನ ವಿನ್ನರ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಕಳೆದ ಸೀಸನ್ ಬಿಗ್ ಬಾಸ್ ಮಾಡಿರುವ ದಾಖಲೆಗಳು ಒಂದೊಂದಲ್ಲ. ಗಿಲ್ಲಿ ನಟನಿಂದ ಇಡೀ ಕರ್ನಾಟಕವೇ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡಿತ್ತು. ಪ್ರತಿಯೊಬ್ಬರು ಗಿಲ್ಲಿಯನ್ನು ನೋಡಲು ಕಾಯುತ್ತಿದ್ರು. ಗಿಲ್ಲಿಯ ಕ್ರೇಜ್ಗೆ ಕಿಚ್ಚ ಸುದೀಪ್ ರವರೇ ಶಾಕ್ ಆಗಿದ್ರು. ಅದಕ್ಕಾಗಿನೇ ಗಿಲ್ಲಿಗೆ 45 ಕೋಟಿ ವೋಟು ಹಾಕಿ ಗಿಲ್ಲಿಯನ್ನ ಗೆಲ್ಲಿಸಿದ್ರು. ಈ ಬಾರಿ ಕೂಡ ಗಿಲ್ಲಿ ಈ ಅಗ್ನಿ ಪರೀಕ್ಷೆಗೆ ಜಡ್ಜ್ ಆಗಿ ಬರಬೇಕಿತ್ತು, ಆದರೆ ಅವರು ಬಂದಿಲ್ಲ. ಬದಲಿಗೆ 4 ಜಡ್ಜಸ್ ಬರ್ತಿದ್ದಾರೆ. ಇನ್ನು ಈ ಬಾರಿಯ ಬಿಗ್ ಬಾಸ್ ಮೇಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಯಾಕಂತಂದ್ರೆ ಸಾಮಾನ್ಯ ಜನರು ಕೂಡ ಭಾಗವಹಿಸುತ್ತಿದ್ದಾರೆ. ಮುಂದಿನ ವಾರ ಅಂದರೆ ಆಗಸ್ಟ್ 16ರಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕಾರ್ಯಕ್ರಮ ಶುರುವಾಗಲಿದೆ. ಇದರಲ್ಲಿ 60 ಕಂಟೆಸ್ಟೆಂಟ್ಸ್ಗಳು ಭಾಗಿಯಾಗ್ತಿದ್ದಾರೆ. ಅದರಲ್ಲಿ 5 ಕಂಟೆಸ್ಟೆಂಟ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆ ಒಳಕ್ಕೆ ಕಳುಹಿಸಲಾಗುವುದು. ಇದಕ್ಕಾಗಿ ಬಂದಿರುವ ಜಡ್ಜಸ್ಗಳು ಯಾರೆಂದರೆ, ಮೊದಲಿಗೆ ಸೀಸನ್ 3ರ ವಿನ್ನರ್ ಆದ ನಟಿ ಶ್ರುತಿ ಅವರು. ಇನ್ನು 2ನೇ ಜಡ್ಜ್ ಆಗಿ ಗಾಯಕ ಕಮ್ ನಟ ಹಾಗೂ ಸೀಸನ್ 5ರ ವಿನ್ನರ್ ಚಂದನ್ ಶೆಟ್ಟಿ ಅವರು. ಸೀಸನ್ 10ರ ಫೈನಲಿಸ್ಟ್ಗಳಾದ ವಿನಯ್ ಗೌಡ ಹಾಗೂ ಸಂಗೀತರವರು. ಈ 4 ಜನ ಸೇರಿಕೊಂಡು ಟಾಸ್ಕ್ಗಳನ್ನ ಕೊಡ್ತಾರೆ. ಈ ಟಾಸ್ಕ್ಗಳಲ್ಲಿ ಗೆದ್ದವರು ಮುಂದಿನ ರೌಂಡಿಗೆ ಹೋಗಲಿದ್ದಾರೆ. ಈ ರೀತಿ ಎಲ್ಲಾ ಟಾಸ್ಕ್ಗಳನ್ನು ಗೆದ್ದು ಜಡ್ಜಸ್ ಅನ್ನು ಒಪ್ಪಿಸಿದ್ರೆ ಅವರು ಸೀದಾ ಬಿಗ್ ಬಾಸ್ಗೆ ಹೋಗಲಿದ್ದಾರೆ. ವೇದಿಕೆ ಮೇಲೆ ಒಟ್ಟು 60 ಜನ ಸಾಮಾನ್ಯ ಜನರು ಬಂದಿದ್ದಾರೆ. ಕಳೆದ ಬಾರಿ ಗಿಲ್ಲಿಯಿಂದ ಬಿಗ್ ಬಾಸ್ಗೆ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. ಬಿಗ್ ಬಾಸ್ನವರು ಸಾಮಾನ್ಯ ಜನರಿಗೆ ಅವಕಾಶ ಕೊಡ್ತೀವಿ ಅಂದ ಕೂಡಲೇ ಲಕ್ಷಾಂತರ ಮಂದಿ ಈ ಬಾರಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ನಾವು ಈಗ ಟಿವಿಯಲ್ಲಿ 60 ಜನರನ್ನು ನೋಡಬಹುದು. ಆಗಸ್ಟ್ 16ರಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರುವಾಗಲಿದೆ. ಇದರಲ್ಲಿ ಸೆಲೆಕ್ಟ್ ಆದವರು ಸೆಪ್ಟೆಂಬರ್ 16ರಂದು ಬಿಗ್ ಬಾಸ್ ಸೀಸನ್ 13ಕ್ಕೆ ಆಯ್ಕೆಯಾಗಲಿದ್ದಾರೆ. 5 ಜನರು ಸಾಮಾನ್ಯರಾಗಿದ್ದು ಮಿಕ್ಕ 13 ಜನರು ಸೆಲೆಬ್ರಿಟಿಗಳು ಬಿಗ್ ಬಾಸ್ಗೆ ಬರಲಿದ್ದಾರೆ. ಇನ್ನು ಮೊದಲಿಗೆ ಇಲ್ಲಿ ಬರುವ ಅನೇಕ ಕಂಟೆಸ್ಟೆಂಟ್ಸ್ಗಳು ಇಲ್ಲಿ ತಮ್ಮ ಟ್ಯಾಲೆಂಟ್ ತೋರಿಸುತ್ತಾರೆ. ಕೆಲವರು ಸೆಲೆಕ್ಟ್ ಆಗ್ತಾರೆ, ಇನ್ನು ಕೆಲವರು ರಿಜೆಕ್ಟ್ ಆಗಿ ಮನೆಗೆ ಹೋಗ್ತಾರೆ. ಮೊದಲು ಹುಡುಗಿಯರಿಗೆ ಹಾಗಲಕಾಯಿ ಜ್ಯೂಸ್ ಕುಡಿಯೋದು, ಮುಖಕ್ಕೆ ಸಗಣಿ ಹಚ್ಚಿಕೊಳ್ಳುವುದು, ಇಂತಹ ಟಾಸ್ಕ್ಗಳನ್ನ ಕೊಡುತ್ತಾರೆ. ಅವರು ಕೂಡ ಅದನ್ನು ಸುಲಭವಾಗಿ ಮಾಡಿ ಮುಗಿಸುತ್ತಾರೆ. ಕೆಲವರಿಗೆ ಅವರ ಮೇಕಪ್ ಕಿಟ್ಗಳನ್ನ ಹೊಡೆದಾಕೋಕೆ ಹೇಳ್ತಾರೆ, ಅದು ಕೂಡ ಮಾಡ್ತಾರೆ. ಆದರೆ ಕೆಲವರು, ಅದರಲ್ಲೂ ಕೂಡ ಹುಡುಗಿಯರು, ಟಾಸ್ಕ್ನಿಂದ ಹಿಂದೆ ಸರಿತಾರೆ. ಆಗ ಶ್ರುತಿ ಅವರು, ನೀವು ಬಿಗ್ ಬಾಸ್ಗೆ ಬರೋದಕ್ಕೆ ಮೆಂಟಲಿ ಫಿಟ್ ಇಲ್ಲ, ಈ ತರ ಕಣ್ಣೀರ್ ಹಾಕಿದ್ರೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಮತ್ತೊಂದು ಕಡೆ ಕಾಂಟ್ರವರ್ಸಿ ಆಗ್ತಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಗಿನ್ನೀಸ್ ದಾಖಲೆ ಮಾಡಿದ್ದೀನಿ ಎಂದು ಓರ್ವ ವ್ಯಕ್ತಿ ಆ ಸರ್ಟಿಫಿಕೇಟ್ ಅನ್ನ ತೋರಿಸ್ತಾನೆ. ಅದಕ್ಕೆ ಅವನಿಗೆ ಚಾಲೆಂಜ್
ರೀತಿ ಈ ಸಂಗೀತರವರು ಈ ಗಿನ್ನೀಸ್ ರೆಕಾರ್ಡನ್ನು ನೀವು ನಾಶ ಮಾಡ್ತೀರಾ ಎಂದು ಚಾಲೆಂಜ್ ಆಗ್ತಾರೆ. ಅದಕ್ಕೆ ಆ ಹುಡುಗ ಹಿಂದೆ ಮುಂದೆ ನೋಡದೆ ಅದನ್ನ ಹರಿದು ಬಿಡ್ತಾನೆ. ಇದಕ್ಕೆ ಅನೇಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಂಗೀತರವರು ಈ ರೀತಿ ಹೇಳಬಾರದಿತ್ತು ಅಂತ. ಗಿನ್ನೀಸ್ ದಾಖಲೆ ಅನ್ನೋದು ಬಿಗ್ ಬಾಸ್ಗಿಂತ ದೊಡ್ಡದು, ಇದನ್ನ ನಾಶ ಮಾಡುವ ಅಗತ್ಯವಿರಲಿಲ್ಲ ಅಂತ. ಸ್ನೇಹಿತರೆ, ಇಲ್ಲಿ ಸಂಗೀತ ಅವರು ಕೇಳೋದು, ನೀವು ಇದನ್ನ ಬಿಗ್ ಬಾಸ್ಗೋಸ್ಕರ ನಾಶ ಮಾಡಕ್ಕಾಗುತ್ತಾ ಅಂತ. ಆಗ ಆ ವ್ಯಕ್ತಿ ಅದನ್ನ ರಿಜೆಕ್ಟ್ ಮಾಡಬಹುದಿತ್ತು. ಆದರೆ ಸ್ವಇಚ್ಛೆಯಿಂದ ಆ ವ್ಯಕ್ತಿಯೇ ಅದನ್ನ ಹರಿದು ಬಿಸಾಕ್ತಾನೆ. ಅಂದರೆ ಇದರ ಅರ್ಥ ಆ ವ್ಯಕ್ತಿಗೆ ತನ್ನ ದಾಖಲೆಗಿಂತ ಬಿಗ್ ಬಾಸ್ ಮನೆಗೆ ಹೋಗೋದೇ ಮುಖ್ಯ ಅನ್ಸುತ್ತೆ. ಅದಕ್ಕಾಗಿ ಅವನೇ ಒಪ್ಪಿಕೊಂಡು ಇದನ್ನು ಮಾಡಿದ್ದಾನೆ. ಸೊ ಇದರಲ್ಲಿ ಸಂಗೀತ ಅವ್ರದ್ದು ಏನೂ ತಪ್ಪಿಲ್ಲ. ಆದರೆ ಇಲ್ಲಿ ತುಂಬಾ ಓವರ್ ಆಗಿ ಆಟಿಟ್ಯೂಡ್ ಆಗಿ ವಿನಯ್ ಅವರು ನಡ್ಕೊಂಡ್ರು ಅನ್ಸುತ್ತೆ. ಮೊದಲಿಗೆ ಓರ್ವ ವ್ಯಕ್ತಿಯನ್ನು ನಿಮ್ಮ ತಲೆ ಹಾಗೂ ಮೀಸೆಯನ್ನು ನೀವೇ ಅರ್ಧಕ್ಕೆ ಬೋಳಿಸ್ಕೊಳ್ಳಿ ಅಂತ ಹೇಳಿದ್ರು. ಇದು ವಿನಯ್ ಅವರು ಕೊಟ್ಟಿರುವ ಟಾಸ್ಕ್ ಇರಬಹುದು. ಆದರೆ ಅವರು ಹೇಳಿದ ಶೈಲಿ ಸ್ವಲ್ಪ ಇರಿಟೇಟಿಂಗ್ ಅನಿಸ್ತಿತ್ತು. ಮತ್ತೊಂದು ಕಡೆ ಅಮುಕುಡುಮುಕು ಅಲಿಯಾಸ್ ಮಂಜಾ ಅವರು ವೇದಿಕೆಗೆ ಡಾನ್ಸ್ ಮಾಡಿಕೊಂಡು ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನ ಕೊಡ್ತಾರೆ. ಆನಂತರ ನಿರಂಜನ್ ದೇಶಪಾಂಡೆ ಅವರು, ನೀವು ಸಂಗೀತ ಅವರಿಗೆ ನಿಮ್ ಕಂಡ್ರೆ ನನಗೆ ಇಷ್ಟ ಅಂತ ಹೇಳಬೇಕು ಅಂತ ಮಂಜನಿಗೆ ತಿಳಿಸ್ತಾರೆ. ಆದರೆ ಸ್ವಲ್ಪ ಆಟಿಟ್ಯೂಡ್ ಆಗಿ ಡಿಫ್ರೆಂಟ್ ಆಗಿರಬೇಕು ಅಂತ ಅಮುಕುಡುಮುಕು ಹೇಳ್ತಾನೆ. ನಾನು ಯಾರಿಗೂ ಇಂಪ್ರೆಸ್ ಮಾಡೋಕೆ ಬಂದಿಲ್ಲ, ನಾನು ನನಗಾಗಿ ಇರ್ತೀನಿ ಅಂತ ಹೇಳ್ತಾನೆ. ಅಷ್ಟೇ, ವಿನಯ್ರವರು ನಾವು ಹೇಳಿದ್ದು ಮಾಡೋಕ್ಕಾಗಲ್ಲ ಅಂದ್ರೆ ಹೋಗ್ತಾ ಇರಬೇಕು ಅಂತ ಅವರ ಮೇಲೆ ಗುಡುಗುತ್ತಾರೆ. ಮೊದಲು ಅಮುಕುಡುಮುಕು ಸೈಲೆಂಟ್ ಆಗ್ತಾನೆ. ಆದರೆ ವಿನಯ್ರವರ ವರ್ತನೆಯಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಇಲ್ಲಿ ಸೆಲೆಕ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ಜಡ್ಜಸ್ಗೆ ಬಿಟ್ಟಿರೋದು. ಆದರೆ ಈ ರೀತಿ ಅವಮಾನ ಮಾಡೋದು ಸರಿಯಲ್ಲ ಅಂತ ಅನೇಕರು ಹೇಳ್ತಿದ್ದಾರೆ. ಅದರಲ್ಲೂ ಕಮೆಂಟ್ ಸೆಕ್ಷನ್ನಲ್ಲಿ ವಿನಯ್ಗೆ ದುರಹಂಕಾರ ಜಾಸ್ತಿ, ಬಿಗ್ ಬಾಸ್ ಒಳಗೂ ಇದೇ ರೀತಿ ಆಡ್ತಿದ್ದ, ಈಗಲೂ ಇದೇ ರೀತಿ ಮಾಡ್ತಿದ್ದಾನೆ, ವಿನಯ್ ಬದಲು ಗಿಲ್ಲಿಯನ್ನು ಜಡ್ಜ್ ಆಗಿ ತರಬೇಕಿತ್ತು ಎಂದು ಹಲವು ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದಾರೆ. ಸ್ನೇಹಿತರೆ, ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಕಲರ್ಸ್ ಕನ್ನಡ ಗಿಲ್ಲಿಗೆ ಜಡ್ಜ್ ಆಗಿ ಮೊದಲು ಆಫರ್ ಕೊಟ್ಟಿದ್ದು. ಆದರೆ ಗಿಲ್ಲಿ ನಟ ಸಿನಿಮಾ ಹಾಗೂ ಶೂಟಿಂಗ್ ಕಾರಣ ಕೊಟ್ಟು ಈ ಜಡ್ಜ್ ಆಫರ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಗಿಲ್ಲಿಯವರ ಪಳಾರ್ ಸಿನಿಮಾದ ಶೂಟಿಂಗ್ ಮುಂದಿನ ತಿಂಗಳು ಶುರುವಾಗಲಿದೆ. ಅವರು ಬೇಕಿದ್ರೆ ಜಡ್ಜ್ ಆಗಿ ಬರಬಹುದಿತ್ತು. ಆದರೆ ಈ ಶೋಗೆ ಬರುತ್ತಿರುವ ಅನೇಕ ಇನ್ಫ್ಲೂಯೆನ್ಸರ್ಗಳು ಕಳೆದ ಸೀಸನ್ನಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ರು. ಈಗ ಅವರನ್ನು ರಿಜೆಕ್ಟ್ ಮಾಡಿದರೆ ಅವರು ಬೇಜಾರು ಮಾಡ್ಕೊಳ್ತಾರೆ ಅನ್ನುವ ಕಾರಣಕ್ಕೆ ಗಿಲ್ಲಿ ಈ ಶೋಗೆ ಜಡ್ಜ್ ಆಗಿ ಬರೋದಕ್ಕೆ ಒಪ್ಪಿಕೊಂಡಿಲ್ಲ ಎಂದು ಹೇಳಲಾಗುತ್ತಿದೆ. ಗಿಲ್ಲಿ ಏನಾದರೂ ಬಂದಿದ್ರೆ ಮತ್ತೆ ಕಲರ್ಸ್ ಕನ್ನಡ TRP ರೆಕಾರ್ಡ್ ಬ್ರೇಕ್ ಆಗ್ತಿತ್ತು. ಆದರೆ ಗಿಲ್ಲಿ ಬುದ್ಧಿವಂತ, ಯಾವುದೇ ಕಾಂಟ್ರವರ್ಸಿಗೂ ಅಥವಾ ನೆಗೆಟಿವಿಟಿ ಬೇಡ ಅನ್ನುವಂತಹ ಕಾರಣಕ್ಕೆ ಈ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ. ಇನ್ನು ನಿಮಗೇನನ್ಸುತ್ತೆ? ಈಗ ಬಂದಿರುವ 4 ಜಡ್ಜಸ್ನಲ್ಲಿ ನಿಮ್ಮ ಫೇವರೆಟ್ ಯಾರು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.